ಒಂದೇ ವೇದಿಕೆ ಒಂದೇ ಸಮಯದಲ್ಲಿ 120 ಗೆಳೆಯರು ತಮ್ಮ 50ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ. ಹೌದು, 1990-91ನೇ ಸಾಲಿನ SSLC ಗೆಳೆಯರು ತಮ್ಮ 50ನೇ ವರ್ಷದ ಹುಟ್ಟುಹಬ್ಬವನ್ನು ಮುದ್ದೇಬಿಹಾಳ್ ನಗರದ ಟಾಪ್ ಇನ್ ಟೌನ್ ಫಂಕ್ಷನ್ ಹಾಲ್ನಲ್ಲಿ ಆಚರಿಸಿಕೊಂಡಿದ್ದಾರೆ. ಸ್ನೇಹ ಸಂಗಮ ಗೆಳೆಯರ ಬಳಗ ಮುದ್ದೇಬಿಹಾಳ್ ವತಿಯಿಂದ ನಡೆದ ಈ ಕಾರ್ಯಕ್ರಮದಲ್ಲಿ ನಗರದ VVC ಶಾಲೆಯಲ್ಲಿ ಕಲಿತ 1990-91ನೇ ಸಾಲಿನ ಈ SSLC ವಿದ್ಯಾರ್ಥಿಗಳು ಈಗ ತಮ್ಮ 50ನೇ ವರ್ಷದ ಹುಟ್ಟುಹಬ್ಬವನ್ನು ಒಟ್ಟಿಗೆ ಆಚರಿಸಿಕೊಂಡಿದ್ದಾರೆ. ಇನ್ನು ಪುಟಾಣಿ ಮಕ್ಕಳಿಂದ ಕೇಕ್ ಕಟ್ ಮಾಡಿಸಿ ಪರಸ್ಪರ ಸಿಹಿ ತಿನ್ನಿಸುವ ಮೂಲಕ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದು ವಿಶೇಷವಾಗಿತ್ತು. ಇದೇ ವೇಳೆ ಸ್ನೇಹ ಸಂಗಮ ಗೆಳೆಯರ ಬಳಗದ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಕೂಡ ಜರುಗಿತು. ಇನ್ನು ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿದ ಸಹ ಶಿಕ್ಷಕರಾದ ಅಶೋಕ್ ಹಂಚಲಿ ಅವರು ಮಾತನಾಡಿ, ಈ ಗೆಳೆಯರ ಬಳಗ 100 ವರ್ಷ ಬಾಳಲಿ, ಎಲ್ಲರೂ ಒಟ್ಟಾಗಿ ಸೇರಿ ತಮ್ಮ 50 ವರ್ಷದ ಹುಟ್ಟುಹಬ್ಬವನ್ನು ಆಚರಿಸುತ್ತಿರೋದು ತುಂಬಾ ಸಂತಸ ತಂದಿದೆ ಎಂದರು. ಜೊತೆಗೆ ನೀವು ಕಲಿತ ಶಾಲೆಯ ಮಕ್ಕಳಿಗೆ ಮಾದರಿಯಾಗಿ ಆ ಶಾಲೆಗೆ ಕೊಡುಗೆ ರೂಪದಲ್ಲಿ ಕೊಡುಗೆ ಕೊಡುವ ಮಟ್ಟಿಗೆ ನೀವು ಬೆಳೆಯಿರಿ ಎಂದು 50 ವರ್ಷದ ಹುಟ್ಟುಹಬ್ಬದ ಶುಭಾಶಯನ್ನು ಕೋರಿದರು. ಹೆಚ್ಚು ಮಾತಾಡೋದಕ್ಕೆ ಇದು ಇನ್ನು ನೀವು ಸಂಭವಿಸಬೇಕಾಗಿದೆ, ಕೇಕ್ ಕಟ್ ಮಾಡಬೇಕಾಗಿದೆ, ಎಲ್ಲರೂ ಒಂದೇ ವೇದಿಕೆಯಲ್ಲಿ ಹುಟ್ಟುಹಬ್ಬವನ್ನು ಆಚರಿಸಬೇಕಾಗಿದೆ. 50ನೇ ವರ್ಷದ ಹುಟ್ಟುಹಬ್ಬದ ಈ ಸಂದರ್ಭದಲ್ಲಿ ಎಲ್ಲಾ ಗೆಳೆಯರಿಗೆ ದೇವರು ಆಯುಷ್ಯ ಆರೋಗ್ಯವನ್ನ ಕೊಟ್ಟು ಕಾಪಾಡಲಿ. ಅವರಿಗೆ ಅವರ ಜೀವನದ ತುಂಬೆಲ್ಲ ಪ್ರೀತಿ ಅದು ಜರಿಯಾಗಿ ಹರಿದು ಬರಲಿ. ಸದಾ ಅವರಿಗೆ ಸಂತೋಷವೇ ಅವರ ಬದುಕಲ್ಲಿ ಕಾಣಿಸ್ಲಿ. ಈ ಗೆಳೆಯರ ಬಂಧ ಇದೆಯಲ್ಲ, ಇದು 100 ಕಾಲ ಹೀಗೆ ಜೀವಂತವಾಗಿರ್ಲಿ. ನೋವಿಗೆ, ನಲಿವಿಗೆ, ಕಷ್ಟಕ್ಕೆ, ಸುಖಕ್ಕೆ ನಾನು ಇದ್ದೇನೆ ಅನ್ನುವಂತ ಒಂದು ಧ್ವನಿ ಅದು ಹೀಗೆ ಇಲ್ಲಿಂದ ಬರಲಿ ಅಂತ ಆಶಿಸ್ತಾನೆ. ನಿಮ್ಮ ಎಲ್ಲ ಗೆಳೆಯರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತೇವೆ. ಇನ್ನು ಕಾರ್ಯಕ್ರಮದ ನಿರೂಪಣೆ ವಹಿಸಿ ಮಾಧ್ಯಮರೊಂದಿಗೆ ಮಾತನಾಡಿದ ವೃತ್ತಿಯಲ್ಲಿ ವಕೀಲರಾದ NK ಮುದ್ದಾಳ್ ಅವರು 2016ರಲ್ಲಿ ಶರಣ ಬೂದ್ಯಾಳ ಮಠ್ ಅವರ ನೇತೃತ್ವದಲ್ಲಿ ಹುಟ್ಟಿಕೊಂಡ ಈ ಸ್ನೇಹ ಸಂಗಮ ಗೆಳೆಯರ ಬಳಗ ಮುದ್ದೇಬಿಹಾಳ್ ಈ ರೀತಿಯ ಹಲವು ಕಾರ್ಯಕ್ರಮಗಳನ್ನು ನಡೆಸುತ್ತಲೇ ಬಂದಿದೆ. ಈ ಬಾರಿ ಈ ಕಾರ್ಯಕ್ರಮದಲ್ಲಿ ಗೆಳತಿಯರೆಲ್ಲರೂ ಸೇರಿ ತಮ್ಮ 50ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿದ್ದು ವಿಶೇಷವಾಗಿದೆ. ಇನ್ನು ಸಹ ಕುಟುಂಬದೊಂದಿಗೆ ಎಲ್ಲ ಗೆಳತಿಯರು ಈ ಕಾರ್ಯಕ್ರಮ ಆಗಮಿಸಿದ್ದು ಖುಷಿ ತಂದಿದೆ ಎಂದರು. ಮಾಡಿದ್ದೀವಿ. ಅದಕ್ಕೆ ಮುಖ್ಯ ರಿವಾರಿ ಆದಂಥ ದಿವಂಗತ ಶರಣ ಬೂದ್ಯಾಳ ಮಠ್ ಮತ್ತು ಶಿವಾಜಿ ಬಿಜಾಪುರ ಅವರು ಒಂದು ಹಾಕಿಕೊಟ್ಟ ಒಂದು ಸಮಯ ಇದರೊಳಗೆ ನಾವು ಏನು ಮಾಡಿದ್ದೀವೋ 2016 ಪ್ರಥಮವಾಗಿ ಒಂದು 60-40ರಿಂದ 50 ಜನ ಇರುವಂಥ ಒಂದು ಸದಸ್ಯರನ್ನು ಮೊದಲ ಉಳಿಸಲು ಕಾರ್ಯಕ್ರಮ ಮಾಡಿದ್ದೀವಿ. ಅದು ಆದ ನಂತರ 2023ರಲ್ಲಿ ಆನಂತರ ಇನ್ನೊಂದು ಕಾರ್ಯಕ್ರಮ 2025ರಲ್ಲಿ ಪ್ರತಿಯೊಬ್ಬರು ವೈಯಕ್ತಿಕವಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಇದ್ರು. ಅದರ ಒಂದು ಉದ್ದೇಶದಿಂದ ನಾವು ಏನು ಮಾಡ್ತೀವಿ, ಎಲ್ಲರೂ ಈಗ 50-51 ಆಗಿವಿ. ನಮ್ಮ ಜೀವನದ ಒಂದು 50 ಸಂವತ್ಸರಗಳನ್ನು ನಾವು ಕಳೆದುಬಿಟ್ಟಿವಿ. ಅದಕ್ಕೆ ಎಲ್ಲರೂ ಕೂಡಿ ಒಂದು 50ನೇ ವರ್ಷದ ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ಸಾಮೂಹಿಕವಾಗಿ ದಂಪತಿಗಳ ಸಮೇತ ಮಾಡಬೇಕಂತೇಳಿ ಒಂದು ವಿಚಾರ ಇಟ್ಟುಕೊಂಡು ಇವತ್ತಿನ ಕಾರ್ಯಕ್ರಮವನ್ನು ನಿಯೋಜನೆ ಮಾಡಿದ್ವಿ. ಅದಕ್ಕೆ ನಮ್ಮ ಎಲ್ಲ ಸ್ನೇಹ ಸಂಗಮ ಗೆಳೆಯರ ಸದಸ್ಯರು ಎಲ್ಲರೂ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿ ಸುಮಾರು 120 ಸದಸ್ಯರು ತಮ್ಮ ದಂಪತಿಗಳ ಸಮೇತ ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಾವು ಎಲ್ಲರಿಗೂ ದಂಪತಿಗಳ ಸಮೇತ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. ಇನ್ನು ಕಾರ್ಯಕ್ರಮದಲ್ಲಿ ಗೆಳತಿಯರು ತಮ್ಮ ಶಾಲಾ ಅವಧಿಯ ಹಳೆ ನೆನಪುಗಳನ್ನು ಹಂಚಿಕೊಂಡು ಖುಷಿಪಟ್ಟರು. ಅಷ್ಟೇ ಅಲ್ಲದೆ ಇತ್ತೀಚೆಗೆ ಮೊಬೈಲ್ ಬಂದ ನಂತರ ಮಕ್ಕಳು ಏಕಾಂಗಿಯಾಗಿ ಕಾಲಹರಣ ಮಾಡುತ್ತಿದ್ದಾರೆ. ಸಂಘಟಿತರಾಗಿ ಬದುಕುವುದನ್ನು ನಾವು ಕಲಿಸಬೇಕಾಗಿದೆ. ಇದು ಪ್ರತಿಯೊಬ್ಬರ ಪೋಷಕರ ಕರ್ತವ್ಯವಾಗಿದೆ ಎಂದರು. ಕನ್ಸಿಡರ್ ಮಾಡಿ ಒಂದು 50 ವರ್ಷಕ್ಕೆ ಹೆಚ್ಚಾಗಿ ಎಲ್ಲರಿಗೂ 50 ವರ್ಷ ಎವರೇಜ್ ಇಟ್ಕೊಂಡು. ಇನ್ನು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಜಯಸಿದ್ದೇಶ್ವರ ಶಿವಾಚಾರ್ಯರು ಹಿರೇಮಠ್ ಅನ್ನದಾನೇಶ್ವರ ಮಠ್ ಹಿರೂರ್, ಅಧ್ಯಕ್ಷತೆಯಾಗಿ ಶ್ರೀ ವಿಶ್ವನಾಥ್ ಬಿ ಪಾಟೀಲ್ ಸ್ನೇಹ ಸಂಗಮ ಗೆಳೆಯರ ಬಳಗ ಮುದ್ದೇಬಿಹಾಳ್ ಮತ್ತು ಅತಿಥಿಗಳಾಗಿ ಶ್ರೀ ಅಶೋಕ್ ಎಸ್ ಹಂಚಲಿ, ಸಹ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಬಸವನ ಬಾಗೇವಾಡಿ ಹಾಗೂ ಶ್ರೀ ಶಿವಾಜಿ ಕೆ ಬಿಜಾಪುರ್ ನಿಕಟಪೂರ್ವ ಅಧ್ಯಕ್ಷರು ಸ್ನೇಹ ಸಂಗಮ ಗೆಳೆಯರ ಬಳಗ ಮುದ್ದೇಬಿಹಾಳ್ ಅವರು ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು. ಇನ್ನು ಕಾರ್ಯಕ್ರಮದ ನಿರೂಪಣೆ NK ಮುದ್ದಾಳ್ ಅವರು ನಿರ್ವಹಿಸಿದರು. सूरज रिसालदार, न्यूज़ डेस्क, सुनामी टीवी, मुदेबिहार।